ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಆದಿತ್ಯವಾಸರ ಅಧಿಕ ಜ್ಯೇಷ್ಠ ಮಾಸದ ಬಹುಳ ಸಪ್ತಮಿ ಜೂನ್ ತಿಂಗಳ 7ನೇ ತಾರೀಕು 2026ನೇ ಇಸ್ವಿ. ಈ ಸುಮಧುರವಾದ ಮನೋಹರವಾದ ಭಾನುವಾರದ ಮುಸ್ಸಂಜೆಯಲ್ಲಿ ಲಿಂಗಾಷ್ಟಕಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ, ಇದು ಅತ್ಯಂತ ಸುಪ್ರಸಿದ್ಧವಾಗಿರುವುದರಿಂದ ತಾವು ಕೂಡ ನಮ್ಮೊಡನೆ ಲಿಂಗಾಷ್ಟಕಂ ಪಾರಾಯಣವನ್ನು ಮಾಡಬಹುದು. ಬ್ರಹ್ಮಮುರಾರಿಸುರಾರ್ಚಿತಲಿಂಗಂ ನಿರ್ಮಲಭಾಸಿತಶೋಭಿತಲಿಂಗಂ ಜನ್ಮಜದೋ ಅವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸರ್ವಸುಗಂಧಿ ಸುಲೇಪಿತಲಿಂಗಂ ಬುದ್ಧಿವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರ ವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕನಕಮಹಾಮಣಿ ಭೂಷಿತಲಿಂಗಂ ಫಣಿಪತಿವೇಷ್ಟಿತ ಶೋಭಿತಲಿಂಗಂ ದಕ್ಷಸುಯಜ್ಞ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ದಿನಕರಕೋಟಿ ಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಅಷ್ಟದಲೋಪರಿವೇಷ್ಟಿತಲಿಂಗಂ ಸರ್ವಸಮೋದ್ಭವ ಕಾರಣಲಿಂಗಂ ಅಷ್ಟದರಿದ್ರ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸುರಗುರು ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದಾರ್ಚಿತಲಿಂಗಂ ಪರಾತ್ಪರಂ ಪರಮಾತ್ಮಕಲಿಂಗಂ
तत्प्रणमामि सदा शिवलिङ्गं तत्प्रणमामि सदा शिवलिङ्गम् लिङ्गाष्टकमिदं पुण्यं यः पठेत् शिवसन्निधौ शिवलोकमवाप्नोति शिवेन सह मोदते। हर हर नमः पार्वतीपतये हर हर ಮಹಾದೇವ. 2 ನಿಮಿಷ ಶ್ರೀ ಸದ್ಗುರುಗಳ ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಜಯ ಜಯ ರಘುವೀರ ಸಮರ್ಥ. ಒಂದು ಸುಂದರವಾದ ನಾರಾಯಣನ ಭಜನೆ, ಹಿಂದಿ ಮಿಶ್ರಿತ ಸಂಸ್ಕೃತ ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. कृपा करो हरि नारायण दया करो हे जगवंदना कृपा करो हरि नारायण भावातीत भाग्य विधात भावातीत भाग्य विधात दीननाथ अनाथ के नाथ
दीननाथ अनाथ के नाथ। कृपा करो हरि नारायण। मायातीत ज्ञान प्रदाता। मायातीत ज्ञान प्रदाता। दीननाथ अनाथ के नाथ। दीननाथ अनाथ के नाथ। कृपा करो हरि नारायण। दया करो हे जगवंदना। कृपा करो हरि नारायण। नारायण बद्री नारायण। नारायण लक्ष्मी नारायण। नारायण नमो नारायण। नारायण भजमन नारायण। नारायण भजो नारायण। नारायण नमो नारायण। गोविंद नाम संकीर्तनम गोविंद गोविंद। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव ಶಂಭೋ. ಭಾನುವಾರದ ಈ ಸುಮನೋಹರವಾದಂತಹ ಮುಸ್ಸಂಜೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ ಅಧ್ಯಯನವನ್ನು ಮಾಡೋಣ. ಸಪ್ತದಶೋಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಸಪ್ತದಶೋಧ್ಯಾಯಃ ಶ್ರದ್ಧಾತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ ಓಂ ತತ್ಸದಿತಿ ನಿರ್ದೇಶಃ ಬ್ರಹ್ಮಣಸ್ತ್ರಿವಿಧಃ ಸ್ಮೃತಃ
ब्राह्मणास्तेन वेदाश्च यज्ञाश्च विहिताः पुरा तस्मादोमित्युदाहृत्य यज्ञदानतपः क्रियाः प्रवर्तन्ते विधानोक्ताः सततं ब्रह्मवादिना तदित्यनभिसन्धाय फलं यज्ञतपः क्रियाः दानक्रियाश्च विविधाः क्रियन्ते मोक्षकाङ्क्षिभिः सद्भावे साधुभावे च तदित्येतत् प्रयुज्यते प्रशस्ते कर्मणि तथा सच्चब्दः पार्थ युज्यते यज्ञे तपसि दाने च स्थितिः सदिति चोच्यते कर्म चैव तदर्थीयम् सदित्येवाभिधीयते यज्ञे तपसि दाने च स्थितिः सदिति चोच्यते कर्म चैव तदर्थीयम् सदित्येवाभिधीयते ಶ್ರೀ ಗುರುಭ್ಯೋ ನಮಃ. ಓಂ ತತ್ ಸತ್ ಈ ಮೂರು ಬ್ರಹ್ಮವಾಚಕಗಳ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದೇವೆ. 27ನೆಯ ಶ್ಲೋಕ. ಚ ಹಾಗೂ ಯಜ್ಞೆ ತಪಸಿ ಚ, ಯಜ್ಞ ತಪಸ್ಸು ಮತ್ತು ದಾನೇ, ದಾನದಲ್ಲಿರುವ ಸ್ಥಿತಿ ಉಚ್ಯತೆ. ಸ್ಥಿತಿ ಏವ ಸತ್ ಉಚ್ಯತೆ, ಸ್ಥಿತಿಯೂ ಸಹ ಸತ್ ಎಂದು ಹೇಳಲ್ಪಡುತ್ತದೆ. ಚ ಮತ್ತು ತದರ್ಥೀಯಂ ಕರ್ಮ ಏವ ಸತ್ ಇತಿ ಅಭಿಧೀಯತೆ, ಮತ್ತು ಆ ಪರಮಾತ್ಮನಿಗಾಗಿ ಮಾಡಲ್ಪಟ್ಟ ಕರ್ಮವು ನಿಶ್ಚಯವಾಗಿಯೂ ಸತ್ ಎಂದೇ ಹೇಳಲ್ಪಡುತ್ತದೆ. ಹಿಂದಿನ ಶ್ಲೋಕದ ಮುಂದುವರಿದ ಭಾಗ, ಆದ್ರಿಂದ ಹಿಂದಿನ ಶ್ಲೋಕವನ್ನು ಹೇಳಿ ಅದರ ಭಾವಾರ್ಥವನ್ನು ಹೇಳಿ ಮುಂದಿನ ಶ್ಲೋಕದ ಭಾವಾರ್ಥದಲ್ಲಿ ಮುಂದುವರಿಸೋಣ. ಸತ್ ಎಂಬ ಈ ಪರಮಾತ್ಮನ ನಾಮವು ಸತ್ಯ ಎಂಬ ಭಾವದಲ್ಲಿಯೂ ಮತ್ತು ಶ್ರೇಷ್ಠ ಎಂಬ ಭಾವದಲ್ಲಿಯೂ ಪ್ರಯೋಗಿಸಲ್ಪಡುತ್ತದೆ. ಹಾಗೂ ಎಲೆಯ ಅರ್ಜುನ, ಉತ್ತಮವಾದ ಕರ್ಮದಲ್ಲಿಯೂ ಸಹ ಸತ್ ಎಂಬ ಶಬ್ದವು ಪ್ರಯೋಗಿಸಲ್ಪಡುತ್ತದೆ. ಹಾಗೂ ಯಜ್ಞ ತಪಸ್ಸು ಮತ್ತು ದಾನದಲ್ಲಿರುವ ಸ್ಥಿತಿಯೂ ಸಹ ಸತ್ ಎಂದು ಹೇಳಲ್ಪಡುತ್ತದೆ. ಮತ್ತು ಆ ಪರಮಾತ್ಮನಿಗಾಗಿ ಮಾಡಲ್ಪಟ್ಟ ಕರ್ಮವು ನಿಶ್ಚಯವಾಗಿಯೂ ಸತ್ ಎಂದೇ ಹೇಳಲ್ಪಡುತ್ತದೆ. ನೋಡುವ 27ನೇ ಶ್ಲೋಕದ ಶಾಂಕರ ಭಾಷ್ಯ. ಯಜ್ಞೆ ತಪಸಿ ದಾನೇ ಚ ಸ್ಥಿತಿ ಸತ್ ಇತಿ ಚ ಉಚ್ಯತೆ.
ಕರ್ಮ ಚೈವ ತಥೀಯಂ ಸದಿತ್ಯೇವಾಭಿಧೀಯತೆ. ಯಜ್ಞೆ ಯಜ್ಞ ಕರ್ಮಣಿ ಯಾ ಸ್ಥಿತಿ, ತಪಸಿ ಚ ಯಾ ಸ್ಥಿತಿ, ದಾನೇ ಚ ಯಾ ಸ್ಥಿತಿ, ಸಾ ಚ ಸತ್ ಇತಿ ಉಚ್ಯತೆ ವಿದ್ವದ್ಭಿಃ. ಕರ್ಮ ಚೈವ ತದರ್ಥೀಯಂ ಯಜ್ಞದಾನ ತಪೋರ್ಥೀಯಂ ಅಥವಾ ಯಸ್ಯ ಅಭಿಧಾನತ್ರಯಂ ಪ್ರಕೃತಂ ತದರ್ಥೀಯಂ ಈಶ್ವರಾರ್ಥೀಯಂ ಇತ್ಯೇತತ್ ಸತ್ ಇತ್ಯೇವ ಅಭಿಧೀಯತೆ. ಯಜ್ಞದಲ್ಲಿ, ಯಜ್ಞ ಕರ್ಮದಲ್ಲಿ ನಿಂತಿರುವುದಿದೆಯಲ್ಲ ಅದು, ತಪಸ್ಸಿನಲ್ಲಿ ನಿಂತಿರುವುದಿದೆಯಲ್ಲ ಅದು, ಮತ್ತು ದಾನದಲ್ಲಿ ನಿಂತಿರುವುದಿದೆಯಲ್ಲ ಅದು ಸತ್ ಎಂದು ಬಲ್ಲವರಿಂದ ಹೇಳಲ್ಪಡುತ್ತದೆ. ಮತ್ತು ಅದಕ್ಕಾಗಿ ಯಜ್ಞದಾನ ತಪಸ್ಸುಗಳಿಗಾಗಿ ಅಥವಾ ಯಾವ ಬ್ರಹ್ಮದ ನಾಮತ್ರಯವು ಇಲ್ಲಿ ಪ್ರಕೃತವಾಗಿರುವುದೋ ಅದಕ್ಕಾಗಿ ಈಶ್ವರನಿಗಾಗಿ ಎಂದರ್ಥ. ಅದಕ್ಕಾಗಿ ಮಾಡುವ ಕರ್ಮವು ಸತ್ ಎಂದೇ ಕರೆಯಲ್ಪಡುತ್ತದೆ. ಇದು ಕೂಡ ಪ್ರಶಸ್ತ ಕರ್ಮವೇ ಎಂದು ಸತ್ಕರ್ಮದ ವಿಚಾರವಾಗಿ ಇಲ್ಲಿ ಹೊಗಳಲಾಗಿದೆ. ಅತ್ಯಂತ ಚಂದದ ರೀತಿಯಲ್ಲಿ ಉದಾಹರಿಸಲಾಗಿದೆ, ವಿವರಿಸಲಾಗಿದೆ. ನೋಡುವ ಹಿಂದಿ ಭಾಷೆಯ ಭಾವಾರ್ಥ ಅಥವಾ तात्पर्य. प्रशस्ते कर्मणि अर्थात नियत कर्तव्य सूचित करते हैं कि वैदिक साहित्य में ऐसी कई क्रियाएं निर्धारित हैं जो गर्भाधान से लेकर मृत्यु तक संस्कार के रूप में हैं. ऐसे संस्कार जीव की चरम मुक्ति के लिए होते हैं. ऐसी सारी क्रियाओं के समय ओम तत् सत उच्चारण करने की संस्तुति की जाती है. सद्भाव तथा साधु भाव आध्यात्मिक स्थिति के सूचक हैं. कृष्ण भावनामृत में कर्म करना सत है और जो व्यक्ति कृष्ण भावनामृत के कार्यों के प्रति सचेष्ट रहता है वह साधु कहलाता है. श्रीमद् भागवत में कहा गया है कि भक्तों की संगति से आध्यात्मिक विषय स्पष्ट हो जाता है. इसके लिए सताम प्रसंगात शब्द व्यवहृत हुए हैं. बिना सत्संग के दिव्य ज्ञान उपलब्ध नहीं हो पाता. किसी को दीक्षित करते समय या यज्ञोपवीत कराते समय ओम तत्सत शब्दों का उच्चारण किया जाता है. इसी प्रकार सभी प्रकार के यज्ञ करते समय ओम तत्सत या ब्रह्म ही चरम लक्ष्य होता है. तदर्थीयम शब्द ब्रह्म का प्रतिनिधित्व करने वाले किसी भी कार्य में सेवा करने का सूचक है, जिसमें भगवान के मंदिर में भोजन पकाना तथा सहायता करने जैसी सेवाएं या भगवान के यश का प्रसार करने वाला अन्य कोई भी कार्य सम्मिलित है. इस तरह ओम तत्सत शब्द समस्त कार्यों को पूरा करने के लिए कई प्रकार से प्रयुक्त किया जाता है. कई कई बोलू मात सत्य भामय वलु सती साके संत सवेरे ये संसार लीले बेकु मत्सर ममते मोहंगलावेश लोक नाटक काग मंकुतिम्म लोक नाटक काग ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಅತ್ಯಂತ ಸೊಗಸಾದಂತಹ ವರ್ಣನೆ. ಒಂದು ರಾಮಾಯಣದಿಂದ ಮತ್ತೊಂದು ಶ್ರೀಮದ್ ಭಾಗವತಂ ಇಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಎರಡು ಪ್ರಸಂಗಗಳನ್ನು ಗುಂಡಪ್ಪನವರು ಅತ್ಯಂತ ಸೊಗಸಾಗಿ ಇಲ್ಲಿ ವರ್ಣಿಸಿರುವರು. ಒಂದು ರಾಮಾಯಣದ ಪ್ರಸಂಗ, ಮತ್ತೊಂದು ಶ್ರೀಮದ್ ಭಾಗವತಂ ಅಲ್ಲಿರುವಂತಹ ಪ್ರಸಂಗ. ಕೈಕೈಯ ಒಲು, ಕೈಕೈಯ ಒಲು, ಸತ್ಯಭಾಮೆಯ ಒಲು, ಸತ್ಯಭಾಮೆಯ ಒಲು, ಸಂತಸವೆರೆಯೇ, ಸಂತಸವ
ಎರೆಯೇ ಮೋಹಂಗಳ ಆವೇಶ, ಮೋಹಂಗಳ ಆವೇಶ ಲೋಕನಾಟಕಕ್ಕಾಗ, ಲೋಕನಾಟಕಕ್ಕೆ ಆಗ. ಭಾವಾರ್ಥ ನೋಡಿಕೊಳ್ಳಿ. ಕೈಕೆಯಂತಹ ತಾಯಿ ಇರಬೇಕು, ಕೈಕೆಯವಳು ಮಾತೆ, ಕೈಕೆಯಂತಹ ತಾಯಿ ಇರಬೇಕು. ಮತ್ಯೋ ಸತ್ಯಭಾಮೆಯವಳು ಸತಿ, ಸತ್ಯಭಾಮೆಯಂತಹ ಹೆಂಡತಿ ಇರಬೇಕು. ಅವರಂತೆ ಪ್ರೀತಿ ತೋರಿದರೆ ನಡೆಯುವುದು ಸಂಸಾರದ ಲೀಲಾ ವಿನೋದ. ಈ ಜಗನ್ನಾಟಕದ ಲೀಲೆಗೆ ಮೋಹ, ಮಮತೆ, ಮತ್ಸರ ಮುಂತಾದವುಗಳು ಬೇಕು ಎಂದು ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಮದರ್ ಶುಡ್ ಬಿ ಲೈಕ್ ಕೈಕೇಯಿ. ಕೈಕೇಯಿ ಇಸ್ ದ ಮದರ್ ಆಫ್ ಭರತ. ಮದರ್ ಶುಡ್ ಬಿ ಲೈಕ್ ಕೈಕೇಯಿ. ವೈಫ್ ಶುಡ್ ಬಿ ಲೈಕ್ ಸತ್ಯಭಾಮ, wife of Krishna. They both showed the world how powerful their love can be. Their actions, although born out of love, had adverse consequences. Life is wonderful only when such unlimited love and affection exist. Such jealousy, affection, and attachment are required for the drama of life. ಕೈಕೇಯಿಯ ಒಲು ಮಾತೆ, ಕೈಕೇಯಿಯ ಒಲು ಮಾತೆ, ಸತ್ಯಭಾಮೆಯ ಒಲು ಸತಿ, ಸಾಕಿ ಸಂತಸವೆರೆಯ ಸಂಸಾರ ಲೀಲೆ. ಬೇಕು ಮತ್ಸರ ಮಮತೆ ಮೋಹಂಗಳಾವೇಶ ಲೋಕನಾಟಕಕ್ಕಾಗ. ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ರಾಮಾಯಣದಲ್ಲಿ ರಾಮನನ್ನು ಬಹಳವಾಗಿ ಪ್ರೀತಿಸುವ ಚಿಕ್ಕಮ್ಮ ಮಲತಾಯಿ ಕೈಕೇಯಿ ಮಂಥರೆಯ ಕುಟಿಲ ಬೋಧನೆಯಿಂದ, ಮಂಥರೆಯ ಮಂಕುಬೂದಿಯಿಂದ, ಕುಟಿಲ ಬೋಧನೆಯಿಂದ ರಾಜ ದಶರಥನನ್ನು ತನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕೆಂದು ಕೇಳಿ ರಾಮನನ್ನು 14 ವರ್ಷ ವನವಾಸಕ್ಕೆ ಕಳಿಸುವಂತೆ ಆಗ್ರಹ ಮಾಡುತ್ತಾಳೆ. ಇಲ್ಲಿ ಅವಳಿಗೆ ಅತೀ ಪುತ್ರ ವಾತ್ಸಲ್ಯ. ರಾಮನಿಗೆ ಪಟ್ಟಾಭಿಷೇಕ ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ ದಶರಥ ಕೈಕೇಯಿಯ ಮಾತನ್ನು ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಳ್ಳುತ್ತಾನೆ. ಇಲ್ಲಿ ಅವನಿಗೆ ಪತ್ನಿಯಲ್ಲಿ ಅತೀ ವ್ಯಾಮೋಹ. ನಮಗೆ ಕಾಣುವುದು ಕೇವಲ ಕೈಕೇಯಿಯ ಅತಿ ವಾತ್ಸಲ್ಯ ಅಥವಾ ದಶರಥನ ಪತ್ನಿ ವ್ಯಾಮೋಹ. ಆದರೆ ವಾಸ್ತವದಲ್ಲಿ ಇವೆರಡೂ ಸಹ ಮುಂದೆ ನಡೆಯಬೇಕಾಗಿದ್ದ ರಾವಣ ಕುಂಭಕರ್ಣರ ಸಂಹಾರಕ್ಕೆ ನಾಂದಿ. ರಾವಣ ಕುಂಭಕರ್ಣರ ಸಂಹಾರವೆಂದರೆ ಶಾಪಗ್ರಸ್ತ ಜಯ ವಿಜಯರಿಗೆ 2ನೆಯ ಜನ್ಮದಿಂದ ಮುಕ್ತಿ ಮತ್ತು ಅವರ ಅಹಂಕಾರದ ದಮನ. ನಿಮಗೆ ಗೊತ್ತಿರಬಹುದು, ಜಯ ವಿಜಯರು ವೈಕುಂಠದ ದ್ವಾರಪಾಲಕರು. ಶಾಪಗ್ರಸ್ತರಾಗ್ತಾರೆ. ಸನಕ ಸನಂದನಾದಿ ಋಷಿಗಳು ಪ್ರವೇಶ ಮಾಡಲು ಕೇಳಿದಾಗ ಅವರು ಪ್ರವೇಶವನ್ನು ತಡೆದು ಋಷಿಗಳಿಗೆ ನಿಂದಿಸ್ತಾರೆ. ಆ ನಿಂದನೆಯ ಕಾರಣ ಅವರು ಶಾಪಗ್ರಸ್ತರಾಗ್ತಾರೆ. ಆಗ ಅವರಿಗೆ ಆಯ್ಕೆ ಕೊಡಲಾಗುತ್ತೆ, 2 ಆಯ್ಕೆ. ಒಂದು, 7 ಜನ್ಮವನ್ನು ತಾವು ಪಡಿಬೇಕು ಭೂಮಿಯಲ್ಲಿ. ಆದರೆ ಭಗವಂತನಿಗೆ ಒಪ್ಪುವಂತಹ ರೀತಿಯಲ್ಲಿ ಸನ್ಮಿತ್ರರಾಗಿ, ಶಿಷ್ಯರಾಗಿ, ಸಹಚರರಾಗಿ ಇರುವುದು. ಅಥವಾ 3 ಜನ್ಮದಲ್ಲಿ ಶತ್ರುಗಳಾಗಿ ಜನಿಸುವುದು. 2 ಆಯ್ಕೆ. ಯಾವುದು? ಜಯ ವಿಜಯರು ಹೇಳ್ತಾರೆ, 3 ಜನ್ಮವೇ ಸಾಕು. ಶತ್ರುಗಳಾಗಿದ್ದರೂ ಕೂಡ 3 ಜನ್ಮವೇ ಸಾಕು. ಆಯ್ಕೆ ಮಾಡ್ಕೊಳ್ತಾರೆ. ಮೊದಲ ಜನ್ಮದಲ್ಲಿ ಹಿರಣ್ಯಕಶಿಪು, ಹಿರಣ್ಯಾಕ್ಷ. 2ನೇ ಜನ್ಮ ರಾವಣ ಕುಂಭಕರ್ಣ. 3ನೇದು ಶಿಶುಪಾಲ ದಂತವಕ್ರ. ಈ ರೀತಿ 3 ಜನ್ಮಗಳನ್ನ ಪಡೆದದ್ದರಿಂದ ಇದು 2ನೆಯ ಜನ್ಮ. ರಾವಣ ಕುಂಭಕರ್ಣರ ಸಂಹಾರ ಶ್ರೀರಾಮನ ಅವತಾರಿಯಾಗಿ ಬಂದಿರುವ ಮಹಾವಿಷ್ಣು
ಆದ್ರಿಂದ ನಾವು ಕೈಕೇಯಿ ಕಡೆ ಬೆಟ್ ಮಾಡಬಹುದು, ದಶರಥನ ಕಡೆ ಬೆಟ್ ಮಾಡಬಹುದು. ಆದ್ರೆ ಇಲ್ಲಿ ವಾಸ್ತವವಾಗಿ ರಾವಣ ಕುಂಭಕರ್ಣ ಸಂಹಾರಕ್ಕಾಗಿ ಅವೆಲ್ಲವೂ ಕೂಡ ಆ ನಾಟಕದಲ್ಲಿ ಕೇವಲ ಪಾತ್ರಗಳು ಎನ್ನಬಹುದು. ಇಲ್ಲಿ ಕೈಕೇಯಿನೂ ಕೂಡ ನಾವು ನಿಂದನೆ ಮಾಡೋ ಹಾಗಿಲ್ಲ, ದಶರಥನ ವ್ಯಾಮೋಹವನ್ನು ಕೂಡ ನಾವು ಅಲ್ಲಗಳೆಯಬಾರದು. ಇನ್ನು ಮತ್ತೊಂದು ಪ್ರಸಂಗ, ಭಾಗವತದಲ್ಲಿ ಬರುವಂತಹ ಸತ್ಯಭಾಮ ರುಕ್ಮಿಣಿಯರ ಒಂದು ರೀತಿಯಾದಂತಹ ಸ್ಪರ್ಧೆ. ಸತ್ಯಭಾಮೆ ಕೃಷ್ಣನ ಪತ್ನಿ, ತನ್ನ ಪತಿ ಕೇವಲ ತನ್ನವನಾಗಿರಬೇಕೆಂಬ ವ್ಯಾಮೋಹ, ತನ್ನ ಸವತಿ ರುಕ್ಮಿಣಿಯೊಂದಿಗೆ ಪೈಪೋಟಿ ತತ್ಕಾರಣವಾಗಿ ನಡೆಯುವುದೇ ಕೃಷ್ಣ ತುಲಾಭಾರ. ಈ ಘಟನೆಯಿಂದ ಲೋಕಕ್ಕೆ ಭಕ್ತಿಯ ನಿಜ ಸ್ವರೂಪದ ಪರಿಚಯ, ಸತ್ಯಭಾಮೆಯ ಗರ್ಭಭಂಗ. ಇದಕ್ಕೆ ತುಲಾಭಾರ ಒಂದು ಕೇವಲ ನಾಟಕ ನಿಮಿತ್ತ. ಪುರಾಣಗಳಲ್ಲಿ ಬರುವ ಈ ಎರಡೂ ಘಟನೆಗಳು ಸತ್ಯವಾಗಿ ಕಂಡರೂ ಅಲ್ಲಿ ಬರುವ ದ್ವೇಷ, ಅಸೂಯೆ, ವ್ಯಾಮೋಹ ಮುಂತಾದ ಗುಣಗಳೆಲ್ಲ ಯಾವುದೋ ಒಂದು ಮಹತ್ತರ ಕಾರ್ಯ ಸಾಧನೆಗೆ ಪೂರಕವಾದ ಸಾಧನಗಳಾಗಿ ಪರಿಣಮಿಸುತ್ತವೆ. ಇದೇ ರೀತಿ ಜಗತ್ತಿನ ನಾಟಕದ ನಿರ್ವಹಣೆಗೆ ಪರಮಾತ್ಮ ನಮ್ಮ ಮನಸ್ಸುಗಳಲ್ಲೂ ಅಂತಹ ಭಾವನೆಗಳನ್ನು ಇಟ್ಟು ತನಗೆ ಹೇಗೆ ಬೇಕೋ ಹಾಗೆ ಈ ಜಗತ್ತಿನ ನಾಟಕವನ್ನು ನಿರ್ದೇಶಿಸುತ್ತಿದ್ದಾನೆ ಎನ್ನುವುದು ಸತ್ಯ. ಆದರೆ ಯಾವ ಕಾರ್ಯ ಸಾಧನೆಗೆ ಯಾವ ಘಟನೆ ಎಂದು ಅವನ ಲೀಲೆಯನ್ನು ಅರಿಯಲಾಗದ ನಮಗೆ ಅರ್ಥವೇ ಆಗುವುದಿಲ್ಲ. ವಿವೇಕವನ್ನು ಪಡೆದ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಸತ್ಯ ಮತ್ತು ಸತ್ಯಕ್ಕೆ ಅಂಟಿಕೊಂಡರೆ ಮೋಹ, ಮಮತೆ, ಮತ್ಸರಗಳಂತಹ ನಕಾರಾತ್ಮಕ ಭಾವಗಳು ನಮ್ಮಿಂದ ದೂರವಾಗಬಹುದು. ಅದು ನಮ್ಮ ಆಶಯವಾಗಬೇಕು. ಆದರೆ ಅದಕ್ಕೂ ಮೀರಿದ ಶರಣಾಗತಿಯ ಭಾವ ನಮ್ಮಲ್ಲಿದ್ದರೆ ಆ ಪರಮಾತ್ಮನ ಇಚ್ಛೆಯಂತೆ ಈ ಜಗನ್ನಾಟಕದಲ್ಲಿ ನಮ್ಮ ಪಾತ್ರವನ್ನು ದೈವೇಚ್ಛೆಯ ಅನುಗುಣವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ನಮಗೆ ಇಷ್ಟವೋ ಇಲ್ಲವೋ ನಮ್ಮ ಪಾತ್ರವನ್ನು ನಾವು ನಿರ್ವಹಿಸಲೇಬೇಕು. ಇಷ್ಟಪಟ್ಟು ನಿರ್ವಹಿಸಿದರೆ ಜೀವನ ಶಾಂತವಾಗಿರಬಹುದು. ಇಂತಹ ಒಂದು ಸಾಧನೆಯಲ್ಲಿ ಓಂ ತತ್ ಸತ್ ಈ ಉಪಾಸನೆಯನ್ನು ಪ್ರತಿಯೊಬ್ಬರೂ ಕೂಡ ಅಳವಡಿಸಿಕೊಳ್ಳತಕ್ಕದ್ದು. ಸಾಧನೆಯಲ್ಲಿ ಮುಂದುವರಿಯೋಣ. ಉಳಿದ ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.